ಜಾತಿ ಗಣತಿ ಮತ್ತು ಅದರ ಕುರಿತಂತೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಬಿಜೆಪಿ ತನ್ನ ಆಡಳಿತದ ಅವಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಈ ಘೋಷಣೆಯ ಅಡಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಆಡಳಿತವನ್ನ ನಿರಂತರವಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ಎಲ್ಲ ಅವಧಿಗಳಲ್ಲಿ ಮತ್ತು ಈ ಜಾತಿ ಗಣತಿ ಒಂದು ತರ ಸಬ್ಕಾ ವಿಭಜನ್ ಸಬ್ಕಾ ಶೋಷಣ್ ಅನ್ನುವಂತ ದೃಷ್ಟಿಯನ್ನ ಇಟ್ಟುಕೊಂಡೇ ಈ ಜಾತಿ ಗಣತಿಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ಬರೆಸಿದರೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ದಟ್ಟ ಆಗ್ತಾ ಇದೆ. ಸರ್ಕಾರದ ಯಾವುದೇ ಡೇಟಾ ಏಕತೆಗಾಗಿ ಉಪಯೋಗ ಆಗಬೇಕೇ ವಿನಃ ವಿಭಜನೆಗೋಸ್ಕರ ಅಲ್ಲ. ಆದರೆ ಸರ್ಕಾರ ತಯಾರು ಮಾಡಿರುವಂತಹ ಈ ಎಲ್ಲ ಅಂಕಿಅಂಶಗಳು ಒಂದು ರೀತಿ ಅವೈಜ್ಞಾನಿಕವಾಗಿ ಕೂಡ್ತಾ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಮೊದಲಿಂದನೂ ಎತ್ತಿದ ಕೈ. ಈಗ ಮತ್ತಷ್ಟು ಗೊಂದಲಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಈ ವರದಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಇವತ್ತು ಸ್ಪಷ್ಟ ಆಗ್ತಾ ಇದೆ. ವರದಿ ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಅನ್ನೋದ್ರ ಜೊತೆನಲ್ಲೂ ಕೂಡ ಸಂಖ್ಯಾಬಲದಲ್ಲಿ ದುರ್ಬಲ ಅನಿಸಿಕೊಂಡಂತಹ ಸಾಕಷ್ಟು ಹಿಂದುಳಿದ ವರ್ಗಗಳಿಗೆ ಈ ವರದಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನ ಮಾಡಿದೆ ಅಂತೇಳಿ ನನಗನ್ನಿಸ್ತಾ ಇದೆ. ಹೆಸರೇ ಕೇಳದಲೇ ಇರುವಂತಹ ಜನಸಂಖ್ಯೆನಲ್ಲಿ ಬಹಳ ದುರ್ಬಲ ಆಗಿರುವಂತಹ ಮತ್ತು ಸರ್ಕಾರದ ಅವಕಾಶಗಳು ಯೋಜನೆಗಳು ಸಿಗದೇ ಇರುವಂತಹ 350ಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳು ರಾಜ್ಯದಲ್ಲಿದೆ. ನನಗಿರುವಂತಹ ಕೆಲವು ಮಾಹಿತಿಗಳ ಪ್ರಕಾರ ರಾಜ್ಯದ 400ಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಸಮುದಾಯದವರು ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗ್ಲಿಕ್ಕಾಗಿರಲಿಲ್ಲ. ಇಂಥ ಹಿಂದುಳಿದ ವರ್ಗಗಳು ಅಂತಂದ್ರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತೇಳಿ ಏನ್ ನಾವು ಕರಿತಾ ಇದ್ವಿ, ಅಂತವರನ್ನ ಮತ್ತಷ್ಟು ಪ್ರಪಾತಕ್ಕೆ ತುಳಿಯುವಂತಹ ಕೆಲಸವನ್ನ ಈ ಜಾತಿ ಗಣತಿ ವರದಿ ಇವತ್ತು ಮಾಡ್ತಾ ಇದೆ. ನನಗೆ ಬಹಳ ಆಶ್ಚರ್ಯ ಆಗಿತ್ತು ಮತ್ತು ಇದು ಯಾವ ರೀತಿಯಾದಂತಹ ವೈಜ್ಞಾನಿಕ ಸಮೀಕ್ಷೆ ಅಂತೇಳಿ ಅರ್ಥ ಆಗದಲ್ಲೇ ಇರೋದು ಅಂತಂದ್ರೆ, ನಾವು ಯಾವ ಸಮುದಾಯದ ವಿರುದ್ಧವೂ ಅಲ್ಲ, ಆದರೆ ಸರ್ಕಾರದ ಅಂಕಿಅಂಶಗಳನ್ನು ವೈಜ್ಞಾನಿಕವಾಗಿ ನಡಿಬೇಕು. ಈ ಹಿಂದೆ ಇದ್ದಂತ ಪ್ರವರ್ಗ 1, ಆ ಪ್ರವರ್ಗ 1 ಮೋಸ್ಟ್ ಬ್ಯಾಕ್ವರ್ಡ್ ಗಳಿಗೆ ಸೇರಿದ್ದು. ಇವತ್ತು ಆ ಮೋಸ್ಟ್ ಬ್ಯಾಕ್ವರ್ಡ್ ಗಳಿಗೆ 1B ಅಂತೇಳಿ ಹೊಸ ಪ್ರವರ್ಗವನ್ನ ಉದ್ಭವ ಮಾಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಸಮುದಾಯವನ್ನ ಸೇರಿಸೋದ್ರ ಮುಖಾಂತರ ಸಣ್ಣ ಸಣ್ಣ ಸಮುದಾಯಗಳು ಇನ್ನು ಮುಂದೆ ಯಾವುದೇ ಅವಕಾಶಗಳನ್ನೆಲ್ಲ ಪಡೆಯೋದ್ರಲ್ಲಿ ಅವಕಾಶ ವಂಚಿತರಾಗುವಂತ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗ್ಬಿಡುತ್ತೇನೋ ಅಂತೇಳಿ ಅನುಮಾನಗಳು ನಿರ್ಮಾಣ ಆಗ್ತಾ ಇದೆ.
45 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಆ ಸಮುದಾಯವನ್ನ ಒಂದು ಬಿ ಅಂತೇಳಿ ಕ್ರಿಯೇಟ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಸಣ್ಣ ಸಮುದಾಯಗಳಿಗೆ ಏನ್ ನ್ಯಾಯ ಕೊಡ್ತಾ ಇದ್ದೀರಿ? ಹಿಂದೆ 2A ನಲ್ಲಿರುವಂತಹ 102 ಜಾತಿಗಳ ಪೈಕಿ ಯಾವ ಸಮುದಾಯ ಹೆಚ್ಚು ಸೌಲಭ್ಯಗಳನ್ನ ಸರ್ಕಾರಿ ಉದ್ಯೋಗದಲ್ಲಿ ಶೈಕ್ಷಣಿಕವಾಗಿ ಪಡ್ಕೊಂಡಿತ್ತು? ಇವತ್ತ 2A ನಲ್ಲಿದ್ದಂತ ಒಂದೇ ಒಂದು ಸಮುದಾಯವನ್ನ 1B ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಇದರ ರಾಜಕೀಯ ದುರುಪಯೋಗ ಅಲ್ಲದೆ ಮತ್ತಿನ್ನೇನಿದು? 2A ನಲ್ಲಿದ್ದಂತ 102 ಸಮುದಾಯಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ, ಒಂದು ಜಾತಿಯನ್ನು ಮಾತ್ರ 1B ತೆಗೆದುಕೊಂಡು ಹೋಗ್ತೀರಿ. ಅಂದ್ರೆ ಬಹಳ ಸ್ಪಷ್ಟವಾಗಿ ಆ 1B ನಲ್ಲಿ ಪೈಪೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗದಲೇ ಇರುವಂತಹ ಸಮುದಾಯಗಳು ಮೋಸ್ಟ್ ಬ್ಯಾಕ್ವರ್ಡ್ ಅಂತೇಳಿ ಹಿಂದೆ ಹೇಳ್ತಾ ಇದ್ದಿದ್ದು, ಅಲ್ಲಿಗೆ ತೆಗೆದುಕೊಂಡೋಗಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಇದು ಅವೈಜ್ಞಾನಿಕ ಕೂಡಿದೆ. ಇದರಲ್ಲಿ ಅಂಕಿ ಅಂಶಗಳ ಮೇಲಾಟಕ್ಕಿಂತ ಹೆಚ್ಚಾಗಿ ರಾಜಕೀಯ ದುರುಪಯೋಗದ ವಾಸನೆ ಇವತ್ತು ಇದರಲ್ಲಿ ಕಂಡು ಬರ್ತಾ ಇದೆ. ಅಲೆಮಾರಿಗಳು, ಅಲೆಮಾರಿಗಳು, ಸಿದ್ಧರು, ಜವಾರಿಗಳು, ದನಗೌರಿಗಳು, ಪಾಸಾಚಾರಿಗಳು, ಈ ರೀತಿಯಾದಂತಹ 10 ಸಣ್ಣ ಸಣ್ಣ ಸಮುದಾಯಗಳ ಜೊತೆಗೆ ಪೈಪೋಟಿಯನ್ನ 45 ಲಕ್ಷ ಜನಸಂಖ್ಯೆ ಇರುವಂತವ್ರ ಜೊತೆ ಮಾಡಬೇಕು ಅಂತಂದ್ರೆ ಆ ಸಣ್ಣ ಸಮುದಾಯಗಳು ಎಲ್ಲಿಗೆ ಹೋಗ್ಬೇಕಿನ್ನಾಗಾದ್ರೆ? ಈ ಹಿನ್ನೆಲೆಯಲ್ಲಿ ಜನಸಂಖ್ಯೆ ಆ ಜಾತಿದಿಷ್ಟ ಆಗಿದೆ, ಈ ಜಾತಿದಿಷ್ಟ ಆಗಿದೆ ಎನ್ಲಿಕ್ಕಿಂತ ಹೆಚ್ಚಾಗಿ ಹಿಂದುಳಿದ ವರ್ಗದವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನ ಈ ಜನಗಣತಿ ವರದಿ ಮಾಡಿದೆ ಅಂತ ನಾನು ಅನ್ಕೊಳ್ತೇನೆ. ಎರಡನೇದು, ಗೊಂದಲ ಮತ್ತು ಸ್ಪಷ್ಟತೆ ಬೇಕಾಗಿರುವಂತದ್ದು. ಕಾಂತರಾಜು ಅವರ ವರದಿ ಸರ್ಕಾರದ ಕೈಯಲ್ಲಿ ಇಲ್ದಲೆ ಜಯಪ್ರಕಾಶ್ ಹೆಗಡೆ ವರದಿ ಹೇಗೆ ತಯಾರಾಯ್ತು? ಆ ವರದಿಯನ್ನ ಮಂಡನೆ ಆಗಲಿಲ್ಲ, ಆ ವರದಿ ಇಲ್ವೇ ಇಲ್ಲ ಅಂತೇಳಿ ಸರ್ಕಾರ ಒಂದ್ ಕಡೆ ಹೇಳಿತ್ತು. ಹಿಂದೆ ಈಗಿನ ಜಯಪ್ರಕಾಶ್ ಹೆಗಡೆ ಅವರೇ ಅದನ್ನು ಉಲ್ಲೇಖ ಮಾಡಿದ್ರು. 187 ಕೋಟಿ ರೂಪಾಯಿ ಅನುದಾನವನ್ನ ಖರ್ಚು ಮಾಡಿ ಸ್ವತಃ ಸಿದ್ದರಾಮಯ್ಯನವರೇ ರಚನೆ ಮಾಡಿದಂತಹ ಕಾಂತರಾಜು ವರದಿ ಎಲ್ಲಿಗೆ ಹೋಗಿದೆ? ಹಾಗಾದ್ರೆ ಆ ವರದಿಯೇ ಕೈಗೆ ಸಿಗದೆ ಈ ವರದಿಯನ್ನು ಹೇಗೆ ತಯಾರು ಮಾಡಿದ್ದಾರೆ? ಹಾಗಾದ್ರೆ ಆ ವರದಿಯ ಪ್ರಮುಖ ಅಂಶಗಳು ಇದರಲ್ಲಿ ಸಿಕ್ಕಿದೆ ಅಂತಂದ್ರೆ ಆ ವರದಿ ಎಲ್ಲಿದೆ? ಹಾಗಾದ್ರೆ ಮೊದಲು ಕಾಂತರಾಜು ವರದಿ ಮಂಡನೆ ಆಗಬೇಕಾಗಿತ್ತು. ಯಾಕೆ ಅದು ಗೊಂದಲದಲ್ಲಿ ಇಟ್ಟಿದ್ದೀರಿ ನೀವು? ನಿಮ್ಮ ಮೂಗಿನೇರಿಕೆ ಅದು ಕಾಂತರಾಜು ವರದಿ ಇಲ್ಲ ಅನ್ನುವ ಕಾರಣಕ್ಕೆ ಅದು ಮಂಡನೆ ಆಗ್ಲಿಲ್ವೋ? ಅಥವಾ ನಿಮ್ಮ ರಾಜಕೀಯ ಉಪಯೋಗಕ್ಕೆ ಆ ವರದಿ ಅನುಕೂಲ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಆ ಕಾಂತರಾಜು ವರದಿ ಜಾರಿಗೆ ಬರಲಿಲ್ವೋ? ಇವೆಲ್ಲ ಗೊಂದಲಗಳನ್ನ ಸರ್ಕಾರವೇ ಸ್ಪಷ್ಟ ಮಾಡಬೇಕಾಗಿರುವಂತದ್ದು. ಇನ್ನು ಮೂರನೇ ಸಂಗತಿ, ಬಿಹಾರದಲ್ಲಿ ಮತ್ತು ಉಳಿದ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗದ ಮತ್ತು ಉಳಿದ ಮೀಸಲಾತಿಗಳನ್ನ 65% ತೆಗೆದುಕೊಂಡು ಹೋಗಿದ್ರು. ಈಗ ಇವರು ಅದನ್ನು 85% ತೆಗೆದುಕೊಂಡು ಹೋಗಿದ್ದಾರೆ. ಹಿಂದುಳಿದ ವರ್ಗದವರಿಗೆ 51%, ಉಳಿದವರಿಗೆಲ್ಲ ಸೇರಿ 85% ತೆಗೆದುಕೊಂಡು ಹೋಗಿದ್ದಾರೆ. ಬಿಹಾರದಲ್ಲಿ ಇದನ್ನು 65% ಮಾಡಿದಾಗ್ಲೇನೆ ಅಲ್ಲಿರುವಂತಹ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ, ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದೆ. ಒಂದು ತೀರ್ಪು ಈ ರೀತಿಯಾಗಿದ್ದಂತ ಸಂದರ್ಭದಲ್ಲೇ 65%ಗಿಂತ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಒಂದು ನ್ಯಾಯಾಲಯದ ತೀರ್ಪು ಇರುವಂತ ಸಂದರ್ಭದಲ್ಲೇ ನೀವು 85% ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಈ ವರದಿಯನ್ನ ಜಾರಿಗೆ ತರಲಿಕ್ಕಾಗ್ಲಿ ಅಥವಾ ಈ ವರದಿಯನ್ನ ಸ್ವೀಕಾರ ಮಾಡಲಿಕ್ಕೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅನ್ನುವಂಥದ್ರಲ್ಲಿ ಸ್ಪಷ್ಟ. ಹಾಗಾದ್ರೆ ನಿಮ್ಮ ಹತ್ರ ನ್ಯಾಯಾಲಯದ ಆದೇಶ ನಿಮ್ಮ ಹತ್ರ ಇರ್ಲಿಲ್ವಾ? ಹಾಗಾದ್ರೆ ಈ ವರದಿ ತಯಾರು ಮಾಡಬೇಕಾದ್ರೆ ನ್ಯಾಯಾಲಯದ ಆದೇಶ ಇತ್ತು, ನ್ಯಾಯಾಲಯ ಆದೇಶ ಮೊದಲೇ ಹೊರಗೆ ಬಿದ್ದಿತ್ತು. ಅಲ್ಲೇ ಇದು ಇನ್ನು ಮೀನಾಮೇಷವನ್ನು ಎಣಿಸ್ತಾ ಇದೆ. 65% ಮೀಸಲಾತಿಯನ್ನೇ ಅಲ್ಲೇ ಒಪ್ಕೊಂಡಿಲ್ಲ ಸುಪ್ರೀಂ ಕೋರ್ಟ್. ಈಗ 85% ಕೊಟ್ಟಿರೋದು ನೋಡಿದಾಗ ಇದು ಅವೈಜ್ಞಾನಿಕ ಅಂತಲ್ಲದೆ ಇನ್ನೇನಂತ ಹೇಳಲಿಕ್ಕೆ ಸಾಧ್ಯ ಇದೆ? ಈ ಎಲ್ಲ ಹಿನ್ನೆಲೆಯಲ್ಲಿ ಇದು 3 ರೀತಿಯಾಗಿ ವಿಫಲತೆಯನ್ನ ಕಂಡಿದೆ. ಮೊದಲನೇದು, ವೈಜ್ಞಾನಿಕವಾದಂತಹ ವಿನ್ಯಾಸವನ್ನ ಮಾಡೋದ್ರಲ್ಲಿ ವಿಫಲ ಆಗಿದೆ. ಜನಸಂಖ್ಯೆಯನ್ನ ದೃಢತೆ ಪಡಿಸೋದ್ರಲ್ಲಿ ಇದು ವಿಫಲ ಆಗಿದೆ. ಸಂವಿಧಾನದ ನಿಷ್ಠೆಯನ್ನು ತೋರಿಸೋದ್ರಲ್ಲಿ ಇದು ವಿಫಲ ಆಗಿದೆ. ಎಲ್ಲ ರೀತಿಯಾಗಿ ವಿಫಲಗೊಂಡಿರುವಂತಹ ಈ ಜಾತಿ ಗಣತಿಯ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗೋದಕ್ಕಿಂತ ಮುಂಚೆ ಸರ್ಕಾರ ತನ್ನ ನಿಲುವನ್ನ ಕ್ಯಾಬಿನೆಟ್ನಲ್ಲಿ ಪ್ರಕಟ ಮಾಡಿ
ಇದರ ಸಂಪೂರ್ಣವಾದಂತಹ ಚರ್ಚೆಯನ್ನ ಮಾಡಲಿಕ್ಕೆ ವಿಧಾನಸಭೆಯ ವಿಶೇಷವಾದಂತಹ ಅಧಿವೇಶನವನ್ನ ಸರ್ಕಾರ ಕರಿಬೇಕು. 2-3 ದಿನಗಳ ಕಾಲ ವ್ಯಾಪಕವಾದಂತಹ ಚರ್ಚೆಗಳಾಗಬೇಕು. ನಾನು ಆರಂಭದಲ್ಲಿ ಹೇಳಿದಂತೆ ಸರ್ಕಾರದ ಅಂಕಿಅಂಶಗಳು, ಸರ್ಕಾರದ ಡೇಟಾ ವಿಭಜನೆಗೋಸ್ಕರ ಬಳಸ್ಕೊಳ್ಳದೆ ಏಕತೆಗೋಸ್ಕರ ಬಳಸ್ಕೊಳ್ಬೇಕಾಗಿರುವಂತದ್ದು ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರದ ಕರ್ತವ್ಯ. ಅದನ್ನು ಮರೆತು ಸಬ್ಕಾ ವಿಭಜನೆಯಲ್ಲಿ ಈ ಸರ್ಕಾರ ತೊಡಗಿದೆ, ಸಬ್ಕಾ ಶೋಷಣೆಯಲ್ಲಿ ಈ ಸರ್ಕಾರ ತೊಡಗಿದೆ. ಇದನ್ನ ಇಡೀ ರಾಜ್ಯದ ಜನ ಇದರ ಬಗ್ಗೆ ಇನ್ನಷ್ಟು ಮರುಚಿಂತನೆಯನ್ನ ಮಾಡಿ ಸರ್ಕಾರವನ್ನ ಒತ್ತಾಯಿಸಬೇಕು. ಇದು ಯಾವ ರಾಜಕೀಯ ಹಿನ್ನೆಲೆಯಿಂದ ಇದು ಚರ್ಚೆಗೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತೇಳಿ ನಾನು ಅನ್ಕೊಳ್ತೇನೆ. ಅಂತಾರಾಜ್ಯ ವರದಿ ಆಯೋಗದ ಪ್ರತಿ ಕಳೆದೋಗಿದೆ, ಇದಕ್ಕೆ ಹೊಣೆ ಯಾರು, ಇದನ್ನು ಯಾವ ರೀತಿ ತನಿಖೆ ಆಗಬೇಕು, ಇದು ಇಷ್ಟಕ್ಕೆ ನಾನು ಇದನ್ನ ಅಧಿವೇಶನದಲ್ಲೂ ಹೇಳಿದ್ದೆ, 160 ಕೋಟಿ ಖರ್ಚಾಗಿದೆ. ನಾನು ಇದನ್ನ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ. ನೀವೇ ರಚನೆ ಮಾಡಿದಂತ ಕಾಂತರಾಜು ವರದಿಯ ಬಗ್ಗೆ ನಿಮ್ಗೆ ಇಲ್ಲಿಯ ತನಕ ಕಾಳಜಿ ಇಲ್ಲ. 180 ಕೋಟಿಗೂ ಹೆಚ್ಚು ಇದನ್ನ ಖರ್ಚು ಮಾಡಿ ಆ ವರದಿಯನ್ನ ಸರ್ಕಾರ ಸ್ವೀಕಾರನೆ ಮಾಡೋದಿಲ್ಲ ಅಂತಾದ್ರೆ ಆ 180 ಕೋಟಿ ರೂಪಾಯಿ ಖರ್ಚಾಗಿದ್ದಕ್ಕೆ ಯಾರು ಹೊಣೆ? ತಾವೇ ನೇಮಿಸಿದಂತ ಒಬ್ಬ ಅಧ್ಯಕ್ಷ ವರದಿಯನ್ನ ಕೊಡದಲೆ ಇವತ್ತು ಏನನ್ನೂ ಸ್ಪಷ್ಟ ಮಾಡದಲೆ ಹೋಗ್ತಾರೆ ಅಂತಂದ್ರೆ ಇದಕ್ಕೆ ಸರ್ಕಾರವನ್ನ ಹೊಣೆ ಮಾಡ್ತಿರೋ, ಕಾಂತರಾಜನ ಹೊಣೆ ಮಾಡ್ತಿರೋ, ಅಥವಾ ಅದರ ಸದಸ್ಯ ಕಾರ್ಯದರ್ಶಿಯನ್ನ ಹೊಣೆ ಮಾಡ್ತಿರೋ? ಯಾರನ್ನು ಹೊಣೆ ಮಾಡ್ತೀರಿ ಅಂತ ಹೇಳಿ. ಅದು ಆ 180 ಕೋಟಿ ರೂಪಾಯಿನ ಯಾವ್ದಕ್ಕೆ ಖರ್ಚು ಮಾಡಿದಿರಿ ಅಂತ ಹೇಳಿ. ವರದಿಯನ್ನೇ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಆ 180 ಕೋಟಿ ರೂಪಾಯಿಗೆ ಅದನ್ನ ಏನಂತ ಕರಿಬೇಕಾಗಾರೆ ಅದಕ್ಕೆ ಖರ್ಚಾಗಿದ್ದಕ್ಕೆ? ಇದನ್ನ ಸರ್ಕಾರ ಸ್ಪಷ್ಟ ಮಾಡಲೇಬೇಕು, ಸಿದ್ದರಾಮಯ್ಯನವರೇ ಸ್ಪಷ್ಟ ಮಾಡಬೇಕು. ತನಿಖೆ ಸೂಕ್ತ ಅಂತೀರಾ ಸರ್? ನಾನು ಅದನ್ನ ಅಧಿವೇಶನದಲ್ಲಿ ಹೇಳಿದ್ದೇನೆ. ಈ ಕಾಂತರಾಜು ವರದಿ ಯಾಕಾಗಿಲ್ಲ ಅನ್ನುವಂಥದ್ದು ತನಿಖೆ ಆಗಲಿ, ಮತ್ತು ಇದನ್ನ ವರದಿಯನ್ನ ತಕ್ಷಣ ತೆಗೆದುಕೊಳ್ಬೇಕು. ಯಾರ ಸೈನ್ ಹಾಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವರದಿ ತೆಗೆದುಕೊಂಡಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಆ ವರದಿಯನ್ನ ಮೊದಲು ಟೇಬಲ್ ಮಾಡಿ ನಂತರ ಜಯಪ್ರಕಾಶ್ ಹೆಗಡೆ ವರದಿಗೆ ಬನ್ನಿ ಅಂತ ನಾನು ಆಗ್ರಹಿಸ್ತೇನೆ.